ದೇಶದಲ್ಲಿ ಹುಲಿ ಚಿರತೆ ಆನೆಗಳ ಸಂಖ್ಯೆ ಹೆಚ್ಚಾಗಿರುವಂಥ ರಾಜ್ಯಗಳ ಪೈಕಿ ಕರ್ನಾಟಕ ರಾಜ್ಯ ಕೂಡ ಒಂದು. ಆದರೆ ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಹುಲಿ ಚಿರತೆ ಆನೆಗಳ ಸಂಖ್ಯೆಯಲ್ಲಿ ದೇಶದಲ್ಲೇ ರಾಜ್ಯ ಫಸ್ಟ್ ಅಗ್ರಸ್ಥಾನದಲ್ಲಿದೆ. ಆದರೂ ವನ್ಯಜೀವಿ ವೈದ್ಯರ ನೇಮಕಕ್ಕೆ ನಿರ್ಲಕ್ಷ್ಯವನ್ನು ವಹಿಸಲಾಗ್ತಾ ಇದೆ ಸರ್ಕಾರದ ಕಡೆಯಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದ ವರದಿ ಇದೆ. ಇಡೀ ರಾಜ್ಯದಲ್ಲಿ ಇರೋದು ಕೇವಲ 4 ವನ್ಯಜೀವಿ ವೈದ್ಯರು ಮಾತ್ರ. ಬಂಡೀಪುರ, ಹುಣಸೂರು, ಶಿವಮೊಗ್ಗ, ಮೈಸೂರಿನಲ್ಲಿ ಮಾತ್ರ ವೈದ್ಯರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಎಲ್ಲೇ ಒಂದು ಕಾರ್ಯಾಚರಣೆ ಆದರೂ ಕೂಡ ಈ 4ರಲ್ಲಿ ಒಬ್ಬರು ಹೋಗಲೇಬೇಕು. ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ರೂ ಕೂಡ ನೇಮಕಾತಿಗೆ ನಿರಾಸಕ್ತಿ ತೋರ್ತಾ ಇದೆ ಸರ್ಕಾರ ಅನ್ನೋದು ಈಗ ವರದಿಯಿಂದ ಗೊತ್ತಾಗಿದೆ. ವನ್ಯಜೀವಿ ಸಂಘರ್ಷಕ್ಕೆ ಒಂದೇ ವರ್ಷದಲ್ಲಿ 10ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದೆ. 5 ರಾಷ್ಟ್ರೀಯ ಉದ್ಯಾನವನ, 30 ಅಭಯಾರಣ್ಯ ಇದ್ರೂ ಕೂಡ ವೈದ್ಯರೇ ಇಲ್ಲ. ರಾಜ್ಯದಲ್ಲಿ ನೋಡಿ 13 ಅರಣ್ಯ ವೃತ್ತ, 600 ಅರಣ್ಯ ವಲಯಗಳಿರುವಂಥ ರಾಜ್ಯ ಕರ್ನಾಟಕ. ವನ್ಯಜೀವಿ ವೈದ್ಯರ ನೇಮಕವನ್ನ ಮಾಡಬೇಕು, ಆದರೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪರಿಸರವಾದಿಗಳು ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ನೇಮಕ ಮಾಡಿ ಅಂತೇಳಿ. ಪರಿಸರ ಹೋರಾಟಗಾರರಾಗಿರುವಂಥ ಅಖಿಲೇಶ್ ಚಿಪ್ಲಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಖಿಲೇಶ್ ಚಿಪ್ಲಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಖಿಲೇಶ್ ಚಿಪ್ಲಿ ಅವರೇ, ನೋಡಿ ಈಗ ಡೀಟೇಲ್ ಆಗಿ ನಾವು ನೋಡ್ತಾ ಇದ್ದೀವಿ. ರಾಜ್ಯವೇ ಫಸ್ಟ್ ಅಂತ ಎಲ್ಲರೂ ಕೂಡ ಗೊತ್ತು, ಆದರೆ ಯಾಕೆ ಇಂಥ ಒಂದು ನಿರ್ಲಕ್ಷ್ಯ? ಇದು ನೋಡಿ ಸರ್, ಇದು ಅವರು ಅರಣ್ಯ ಇಲಾಖೆಯವರು ತಮಗೆ ಇಷ್ಟು ವನ್ಯಜೀವಿ ತಜ್ಞರ ಕೊರತೆ ಇದೆ ಅಂತ ಹೇಳಿ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ಪ್ರಸ್ತಾವನೆ ಕಳಿಸ್ಬಿಟ್ಟು ಎಲ್ಲೆಲ್ಲಿ ಅಗತ್ಯ ಇದೆ, ಎಲ್ಲೆಲ್ಲಿ ಮಾನವ ವನ್ಯಜೀವಿಗಳ ಸಂಘರ್ಷ ಹೆಚ್ಚಿದೆ, ಎಲ್ಲೆಲ್ಲಿ ಈ ತರ ಘಟನೆಗಳು, ದುರ್ಘಟನೆಗಳು ವನ್ಯಜೀವಿಗಳ ಜೊತೆ ನಡೀತವೆ ಅಂತಕ್ಕಂಥದ್ದನ್ನ ಅವರು ಐಡೆಂಟಿಫೈ ಮಾಡಿಬಿಟ್ಟು ಆ ಜಾಗದಲ್ಲಿ ನುರಿತ ವನ್ಯಜೀವಿ ತಜ್ಞರನ್ನ ನೇಮ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಬೇಕು. ಅದು ಇನ್ನೂ ಮಾಡಿಲ್ಲ. ಅವರು ಇದರಲ್ಲಿ ಸೋಲ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ಬರೀ 4 ವನ್ಯಜೀವಿ ತಜ್ಞರು ಇದ್ದಾರೆ ಅಂತಂದ್ರೆ ಇದು ಬಹಳ ಆತಂಕದ ವಿಚಾರ. ಇದು ಇವುಗಳ ಸಂಬಂಧಪಟ್ಟಂತ ಇಲಾಖೆಯ ಸಚಿವರಿಗೆ ಏನಾದ್ರು ಗಮನಕ್ಕೆ ತಂದಿದ್ರಾ? ಇದು ಅರಣ್ಯ ಇಲಾಖೆ ಸಚಿವರಿಗೆ ಏನಾದ್ರು ಗಮನಕ್ಕೆ ತಂದಿದ್ರಾ? ಇಲ್ಲ, ಅರಣ್ಯ ಇಲಾಖೆಗೆ ಮತ್ತೆ ಸಚಿವರ ಇದಕ್ಕೆ ಎಲ್ಲ ನಾವು ಪತ್ರವನ್ನು ಬರೆದಿದ್ದೇವೆ ಸರ್. ಈ ಹಿಂದೆ ಬರ್ದಾಗಿದೆ. ಅರಣ್ಯ ಸಚಿವರು ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತಾರೆ ಅಂತಕ್ಕಂಥ ಸಕಾರಾತ್ಮಕವಾದ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಪ್ರೋಸೆಸ್ ತಗಲ್ಬಹುದು, ಅದು ಮಾಡ್ತಾರೆ ಅಂತ ಒಂದು ಆಶಾಭಾವನೆ ನಮ್ಗಿದೆ. ಈ ವನ್ಯಜೀವಿ ತಜ್ಞರ ಕೊರತೆಯಿಂದಾಗಿ ಅನೇಕ ಪ್ರಾಣಿಗಳು ಇವತ್ತು ಸಾವನ್ನಪ್ತಾ ಇದ್ದಾವೆ. ಈಗ ನೋಡಿ, ಹಾಸನ, ಬೇಲೂರು ಆ ಕಡೆ ಆನೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋದಾಗ ಅನನುಭವಿ ತಜ್ಞರು ಅಥವಾ ಇಲಾಖೆಯ ಕೆಲವರು ಇದ್ರ ಬಗ್ಗೆ ಗೊತ್ತೇ ಇಲ್ದಿದ್ದವರು ಈ ಟ್ರ್ಯಾಂಕ್ಯುಲೈಸ್ ಮಾಡ್ತಾರಲ್ಲ, ಎಚ್ಚರ ತಪ್ಪಿಸ್ತಕ್ಕಂತ ಏನು ಇಂಜೆಕ್ಷನ್ ಕೊಡ್ತಾರೆ ಡಾರ್ಟಿಂಗು, ಅದ್ರದ್ದು ಜ್ಞಾನವೇ ಇಲ್ದಿದ್ದವರು ಅದನ್ನ ಹೊಡೆದು ಒಂದು ಆನೆನ ಕೊಂದಾಕ್ಬಿಟ್ರು. 2 ಜನ ಡಾರ್ಟ್ ಮಾಡಿದ್ರು, ಆನೆ ಸತ್ತೋಯ್ತು ಓವರ್ ಡೋಸ್ ಆಗಿ. ಈ ತರದ ಘಟನೆಗಳು ತುಂಬಾ ನಡೀತಾ ಇದಾವೆ. ಬೆಂಗಳೂರಲ್ಲಿ ಒಂದು ಚಿರತೆ ಸತ್ತೋಯ್ತು ಡಾರ್ಟ್ ಮಾಡಿ. ಅಂದ್ರೆ ಒಂದು ಆನೆ ಎಷ್ಟು ವಯಸ್ಸಿದೆ, ಒಂದು ವಿಚಾರ ಒಂದು ಕನ್ಫರ್ಮ್ ಮಾಡಿ. ಹಾ ಸರ್, ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿರೋದು ಗೊತ್ತಾಗ್ತಾ ಇದೆ. ವೈದ್ಯರು ಇದಕ್ಕೆ ಬರೋದಕ್ಕೆ ಆಸಕ್ತರಿದ್ದಾರಾ? ವೈದ್ಯರು ಬರ್ಲಿಕ್ಕೆ ಆಸಕ್ತಿ ಇರ್ತಾರೆ. ಯಾವಾಗ ಅಂತಂದ್ರೆ ಅವ್ರಿಗೆ ನೀವು ಕಾಂಪಿಟೇಟಿವ್ ಆಗಿ ಅವರಿಗೆ ಸರಳವನ್ನ ಇಲಾಖೆ ವತಿಯಿಂದನೇ ಅವರಿಗೆಲ್ಲ ಭದ್ರತೆಯನ್ನು ಕೊಟ್ರೆ ವೈದ್ಯರು ಬಂದೇ ಬರ್ತಾರೆ. ನೀವು ಡೈಲಿ ವೇಜಸ್ ಹಂಗೆ ನೇಮಕ ಮಾಡ್ತೀವಿ, ನೀವು ಕರ್ದಾಗ ಮಾತ್ರ ಬರ್ಬೇಕು ಅಂತಂದ್ರೆ ಅವರು ತಮ್ಮ ಕ್ಯಾರಿಯರ್ ನೋಡ್ಬೇಕಲ್ವಾ, ಬೇರೆ ಕಡೆ ಹೋಗ್ತಾರೆ. ಅವ್ರಿಗೆ ಅಫಿಷಿಯಲ್ ಆಗಿ ಏನು ಸರ್ಕಾರದ ಈ ಅರಣ್ಯ ಇಲಾಖೆಗೆ IFS ಆಫೀಸರ್ಗಳನ್ನ ನೇಮಕ ಮಾಡ್ತಾರಲ್ಲ, ಅದೇ ತರದಲ್ಲಿ ಈ ವೈದ್ಯರನ್ನು ಕೂಡ ನೇಮಕ ಮಾಡಬೇಕು. ಅವರಿಗೆ ಜೀವನ ಭದ್ರತೆ ಕೊಡ್ಬೇಕು, ಅವ್ರಿಗೆ ಸಂಬಳ ಭದ್ರತೆಯನ್ನು ಕೊಡ್ಬೇಕು. ಅವಾಗ ಬಂದೇ ಬರ್ತಾರೆ. ಈಗ IFS ಆಫೀಸರ್ಗಳು ಇದರಲ್ಲಿ ಅರಣ್ಯ ಭವನದಲ್ಲಿ ಕೂತಿಲ್ವಾ 35 ಜನ? ಹೌದು. ಹಾಗೆ ಎಲ್ಲ ಜಿಲ್ಲೆಗಳಿಗೂ ಒಬ್ಬೊಬ್ರು ನೇಮಕ ಮಾಡ್ಬೋದು, ಬರ್ತಾರೆ. ಇದಕ್ಕೆ ಆದ್ಯತೆ ಕೊಡ್ಬೇಕಷ್ಟೇ. ಅಂದ್ರೆ ಏನಾಗಿದೆ, ಇಷ್ಟು ವರ್ಷ ಏನಾಗಿದೆ ಅಂತಂದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಈ ವನ್ಯಜೀವಿ ಸಂಬಂಧಗಳು. ನಮ್ಮ ಮನುಷ್ಯರ ನಾಗರಿಕ ಸಮಾಜದ ಇದು ನಿರ್ಲಕ್ಷ್ಯಕ್ಕೊಳಗಾಗಿತ್ತು. ಈಗ ಅದು ಅವೇರ್ನೆಸ್ ಆಗ್ತಾ ಇದೆ.
ಜೊತೆಗೆ ಒತ್ತುವರಿಯಾಗಿ ಅವುಗಳ ಆವಾಸ ಸ್ಥಾನಗಳು ತುಂಬಾ ಕಡಿಮೆ ಆಗ್ತಾ ಇದ್ದಾವೆ. ಹಾಗಾಗಿ ಅವು ಹೆಚ್ಚೆಚ್ಚು ನಗರ ಪ್ರದೇಶಗಳ ಕಡೆಗೆ ಬರ್ತಾ ಇದ್ದಾವೆ ಅನಿವಾರ್ಯವಾಗಿ. ಓಕೆ. ಇಂಥ ಸಂದರ್ಭಗಳಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ವನ್ಯಜೀವಿ ತಜ್ಞ ವೈದ್ಯರು ಬೇಕೇ ಬೇಕಾಗತ್ತೆ. ಓಕೆ. ಅದರಂತೂ ಪಶ್ಚಿಮ ಘಟ್ಟಗಳಲ್ಲಂತೂ ಪ್ರತಿ ತಾಲೂಕಿಗೆ ಒಂದರಂತೆ ಬೇಕಾಗುತ್ತೆ. ಯಾಕಂದ್ರೆ ದಿನ ಬೆಳಗಾದ್ರೆ ಕಾಟಿಗಳು ಬಂದು ತೋಟಕ್ಕೆ ಬಂದ್ವು, ಬಾವಿಗೆ ಬಿದ್ವು, ಚಿರತೆ ಬಂತು ಬಾವಿಗೆ ಬಿತ್ತು, ಆನೆಗಳು ಸಂಘರ್ಷ ಇವೆಲ್ಲ ಇರ್ತವೆ. ಇದಕ್ಕೆ ಜಾಸ್ತಿ ಒತ್ತು ಎಲ್ಲಿ ಅರಣ್ಯ ಪ್ರದೇಶ ಹೆಚ್ಚಿದೆ, ವನ್ಯಜೀವಿಗಳು ಹೆಚ್ಚಿದಾವೆ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮತ್ತೆ ಇಲಾಖೆ ಜಂಟಿಯಾಗಿ ಮಾಡಲೇಬೇಕಾಗತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಅಖಿಲೇಶ್ ಚಿಪ್ಲಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಒಂದಷ್ಟು ವಿಚಾರಗಳನ್ನ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ, ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಕೂಡ ಸಂಪರ್ಕದಲ್ಲಿದ್ದಾರೆ. ಶಿವಮೊಗ್ಗ ರಿಪೋರ್ಟರ್ ಭೀಮಾ ನಾಯಕ್, ಯಾಕೆ ಇಂಥ ಒಂದು ದಿವ್ಯ ನಿರ್ಲಕ್ಷ್ಯ? ಪರಿಸರವಾದಿಗಳು ಈಗ ಹೇಳ್ತಾ ಇರುವಂಥದ್ದು ಒಂದು ವಿಚಾರವನ್ನು ನಾವು ಗಮನಿಸಿದ್ವಿ, ಮತ್ತೊಂದು ಕಡೆ ಏನೆಲ್ಲ ಮಾಹಿತಿಗಳು ನಿಮಗೆ ಲಭ್ಯವಾಗ್ತಾ ಇದೆ, ಏನ್ ಕಾರಣ ಇರ್ಬೋದು? ಅಂದ್ರೆ ನಾಗೇಂದ್ರ ಬಾಬು, ಒಂದು ಕಡೆ ಅಂದ್ರೆ ಅತಿ ಹೆಚ್ಚು ಹುಲಿ ಮತ್ತೆ ಚಿರತೆಗಳಿರುವಂತ ರಾಜ್ಯ ಕರ್ನಾಟಕ. ಅಂದ್ರೆ ಆನೆಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಚಿರತೆಗಳಾಗಿರ್ಬೋದು. ಆದ್ರೆ ಇಲ್ಲಿ ಸಮಸ್ಯೆ ಆಗ್ತಿರೋದೇನಂದ್ರೆ 4 ಜನ ವೈದ್ಯರಿರೋ ಕಾರಣದಿಂದಾಗಿ ಇಡೀ ಕರ್ನಾಟಕದಲ್ಲಿ ಏನೇ ಆಪರೇಷನ್ ಗಳಾಗಿರ್ಬೋದು, ಕಾರ್ಯಾಚರಣೆಗಳಾದಾಗ ಈ 4 ಜನ ವೈದ್ಯರು ಮಾತ್ರ ಹೋಗ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಾಗಿರುವಂತದ್ದು ನಾವು ಇಲ್ಲಿ ಒಂದನ್ನ ನೆನಪಿಟ್ಕೋಬೇಕು. ಈ ಹಿಂದೆ ಸಹ ಏನು ಶಿವಮೊಗ್ಗದ ವೈದ್ಯರು ಆ ಒಂದು ಕಾರ್ಯಾಚರಣೆಗೆ ಹೋಗ್ತಾರೆ, ಆ ವೇಳೆಯಲ್ಲಿ ಅವ್ರ ಮೇಲೆ ಕಾಡಾನೆ ದಾಳಿ ಸಹ ಆಗಿರುವಂತದ್ದು. ಹೀಗೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಏನು ಶಾರ್ಪ್ ಶೂಟರ್ ಅವರು ಡೆತ್ ಆಗಿರುವಂತದ್ದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಏನು ವೈದ್ಯರನ್ನ ನೇಮಕ, ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ, ಆದ್ರೂ ಸಹ ಏನು 12 ವಲಯಗಳು ಬರ್ತವೆ ಕರ್ನಾಟಕದಲ್ಲಿ, ವನ್ಯಜೀವಿ 12 ವಲಯಗಳು ಬರ್ತವೆ. ಇವರ ಆಗ್ರಹ ಏನು ಅಂದ್ರೆ ಕನಿಷ್ಠ ಒಂದು ಜಿಲ್ಲೆಗೆ ಒಬ್ಬರು ವನ್ಯಜೀವಿ ವೈದ್ಯರನ್ನಾದ್ರೂ ನೇಮಿಸಬೇಕು. ಇಲ್ಲದೆ ಹೋದ್ರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 12 ವಲಯಗಳಿಗೆ, ವನ್ಯಜೀವಿ ವಲಯಗಳಿಂದಾವೆ, ಅಲ್ಲಾದ್ರೂ ವೈದ್ಯರನ್ನ ನೇಮಕ ಮಾಡಿದಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ, ಅಥವಾ ಕಾಡಾನೆ ಕಾರ್ಯಾಚರಣೆಗಳಿರ್ಬೋದು, ಚಿರತೆ ಕಾರ್ಯಾಚರಣೆಗಳಾಗಿರ್ಬೋದು, ಈ ರೀತಿ ಸಮಸ್ಯೆಗಳು ಬಂದಾಗ ಅವರು ಅದನ್ನ ಫೇಸ್ ಮಾಡ್ಲಿಕ್ಕೆ ಒಂದು ಸಮಸ್ಯೆಯನ್ನ ಎದುರಿಸಬಹುದು. ಇಲ್ಲದೆ ಹೋದ್ರೆ ಈ ರೀತಿಯ ಸಮಸ್ಯೆಗಳು ಇವ್ರಿಗೆ ನಿತ್ಯ ಕಾಡ್ತವೆ. ಸರ್ಕಾರಕ್ಕೆ ಈ 4 ಜನ ವೈದ್ಯರು ಈಗಾಗಲೇ ತುಂಬಾ ಸತಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ನಮ್ಗೆ ತುಂಬಾ ಹೊರೆ ಆಗ್ತಿದೆ, ಹಾಗಾಗಿ ಸರ್ಕಾರ ಇನ್ನು ಏನು ವೈದ್ಯರನ್ನ ನೇಮಕ ಮಾಡ್ಕೋಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರೆ. ಆದ್ರೆ ಸರ್ಕಾರ ಮಾತ್ರ ಇಲ್ಲಿಯವರೆಗೆ ವೈದ್ಯರ ಏನು ಮನವಿಗೆ ಸ್ಪಂದಿಸಿಲ್ಲ. ಇನ್ನೊಂದು ಏನಂದ್ರೆ ಈ 4 ಜನ ವೈದ್ಯರು ಸಹ ಪರ್ಮನೆಂಟ್ ಏನು ಅಲ್ಲ, ಅಂದ್ರೆ ಇವ್ರು ಖಾಯಂ ಆಗಿ ಇವ್ರನ್ನ ನೇಮಕ ಮಾಡ್ಕೊಂಡಿಲ್ಲ, ಕೆಲವೆಲ್ಲ ಡೆಪ್ಟೇಷನ್ ಮೇಲೆ ಇವ್ರನ್ನ ಏನು ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇವ್ರಿಗೆ ಸಿಗುವಂತ ಸೌಲಭ್ಯವೂ ಸಹ ಸಾಕಷ್ಟು ವಿರಳ. ಇವ್ರು ಹೇಳೋ ಪ್ರಕಾರ ಏನು ಅಂದ್ರೆ ನಮಗೆ ಅನೇಕ ಸೌಲಭ್ಯಗಳು ಸಿಗಲ್ಲ, ನಮಗೇನಾದ್ರೂ ಈ ಇಲಾಖೆಗಳಲ್ಲಿ ಖಾಯಮಾತಿಯನ್ನ ಮಾಡಿದ್ರೆ ಮಾತ್ರ ನಮ್ಗೆ ಸೌಲಭ್ಯಗಳು ಸಿಗ್ತವೆ, ಮತ್ತೆ ನಾವು ಬೇರೆ ಇನ್ನು 12 ಜನರನ್ನ ನಿಯೋಜನೆ ಮಾಡಿದಾಗ ಈ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಓಕೆ ಭೀಮಾ ನಾಯಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.